$2 ಕೋಟಿ ಮೌಲ್ಯದ 400 ಕಿಲೋ ಬಂಗಾರ ಕಳವು ಸಂಬಂಧ ಕೆನಡಾದ ಪೊಲೀಸರು ಭಾರತೀಯ ಮೂಲದ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದಾರೆ. ಕೆನಡಾದ ಪಿಯರ್ಸನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದ ಅಪ್ಪಟ ಬಂಗಾರ ಕಳ್ಳತನದ ಸಂಬಂಧ ಭಾರತೀಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂಯುಕ್ತ ಅರಬ್ ಅಮೀರ್ರ ಒಕ್ಕೂಟದ ದುಬೈಯಿಂದ ಬಂದು ಇಳಿಯುತ್ತಲೇ ಪೊಲೀಸರು ಸುತ್ತುವರಿದು ಬಂಧಿಸಿದ್ರು. 43 ಪ್ರಾಯದ ಅರಸಲನ್ ಚೌಧರಿ ಬಂಧಿತ ಆರೋಪಿಯಾಗಿರುವನು. ಈ ಪ್ಯೂರ್ ಗೋಲ್ಡ್ ಕಳ್ಳತನದಲ್ಲಿರುವ ಇನ್ನೊಂದು ಹೆಸರು ಪ್ರೀತ್ ಪನ್ಸೇರ್. ಈತನು ಭಾರತದಲ್ಲಿ ಅಡಗಿರಬಹುದು ಎಂದು ಹೇಳಲಾಗಿದೆ. ಹಿಡಿಯಲ್ಪಟ್ಟ ಚೌಧರಿ ಕಾಯಂ ವಿಳಾಸವನ್ನೇ ಹೊಂದಿರಲಿಲ್ಲ ಎಂದು ತಿಳಿದು ಬಂದಿದೆ. ಕಳ್ಳತನದಿಂದಲೇ ಆತನು $5,000 ಸಂಪತ್ತು ಹೊಂದಿದ್ದಾನೆಂದು ಎಫ್ಐಆರ್ನಲ್ಲಿ ನಮೂದಿಸಲಾಗಿದೆ. 2023 ಏಪ್ರಿಲ್ 17ರಂದು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ನಿಂದ ಒಂದು ವಿಮಾನ ಟೊರೆಂಟೊಗೆ ಬಂತು. ಅದರಲ್ಲಿ ಅಪ್ಪಟ ಶುದ್ಧ 400 ಕಿಲೋ ತೂಕದ 6,600 ಬಾರ್ $2 ಕೋಟಿ ಮೌಲ್ಯದ ಬಂಗಾರವಿತ್ತು. ಜೊತೆಗೆ 25 ಲಕ್ಷ ನಗದು ವಿದೇಶಿ ಹಣ ಇತ್ತು. ಅದನ್ನ ಎಗರಿಸಲಾಗಿದೆ. ಇದಕ್ಕೆ ನೆರವಾದವನು 33 ಪ್ರಾಯದ ಸಿಮ್ರನ್ ಪ್ರೀತ್ ಪನ್ಸೇರ್. ಈತ ಬಂಡಲ್ ಸ್ಥಳಾಂತರಕ್ಕೆ ನೆರವಾಗಿದ್ದ. ಬ್ರಾಂಪ್ಟನ್ ವಾಸಿ ಪನ್ಸೇರ್ ಏರ್ ಕೆನಡಾ ಸಿಬ್ಬಂದಿಯಾಗಿದ್ದ. ಈ ಘಟನೆಯ ಬಳಿಕ ಭಾರತಕ್ಕೆ ಪರಾರಿಯಾಗಿ ಚಂಡೀಗಢದ ಕಡೆ ಹಳ್ಳಿಯಲ್ಲೆಲ್ಲೋ ಅಡಗಿ ಇರುವನೆಂದು ಹೇಳಲಾಗಿದೆ. ಕೆನಡಾ ವಾರಂಟ್ ಜಾರಿಯಲ್ಲಿದ್ರೂ ಆತ ಪೊಲೀಸರಿಗೆ ಸಿಕ್ಕಿಲ್ಲ. ಇನ್ನೊಬ್ಬ ಆರೋಪಿ ಅರ್ಜಿತ್ ಗ್ರೋವರ್ನನ್ನ 2024ರಲ್ಲಿ ಟೊರೆಂಟೊಗೆ ವಿಮಾನದಲ್ಲಿ ಬಂದಿಳಿದಾಗ ಬಂಧಿಸಲಾಗಿದೆ. ಏರ್ ಕೆನಡಾ ಸಿಬ್ಬಂದಿ 54ರ ಪಾರಂಪಲ್ ಸಿಧು, ಒಂಟಾರಿಯೋದ 40ರ ಅಮಿತ್ ಝಲೋಟ್ ಕೂಡ ಬಂಧಿತರಾಗಿ ಜೈಲಿನಲ್ಲೇ ಇದ್ದಾರೆ.